ಸರ್, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಹೈಕಮಾಂಡ್ ಹಿಂದೆ ಹೇಳಿತ್ತು. ಏನಂತ, ಲೋಕಸಭೆ ಚುನಾವಣೆ ಆಗುವವರೆಗೂ ಯಾವುದೇ ಬದಲಾವಣೆ ಇಲ್ಲ, ಲೋಕಸಭಾ ಚುನಾವಣೆ ಆದ ನಂತರ ನಿರ್ಧಾರ ಮಾಡಲಾಗುತ್ತೆ. ಈಗ ಲೋಕಸಭಾ ಚುನಾವಣೆ ಮುಗಿದಿದೆ, ಎಷ್ಟೋ ಜನ ಶಾಸಕರುಗಳು ಕೇಳ್ತಾ ಇದ್ದಾರೆ ಯಾವಾಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಹೈಕಮಾಂಡ್ ಅದಕ್ಕೊಂದು ಸ್ಪಷ್ಟತೆ ಕೊಡಬೇಕು ಅನ್ನುವಂಥದ್ದು. ಆ ಸ್ಪಷ್ಟತೆ ಏನಾದ್ರು ಇದೆಯಾ ಅಥವಾ ಹಿಂಗೆ ಸರ್ ಈ ಕಂಟಿನ್ಯೂ ಆಗುತ್ತಾ ಇಲ್ವಾ? ಈಗ ಅದು ಹೈಕಮಾಂಡ್ ಅವ್ರ ಗಮನದಲ್ಲಿದೆ. ಯಾರು ಹಿಂದೆ ಮುಖ್ಯಮಂತ್ರಿಗಳನ್ನಾಗಿ ಸಿದ್ದರಾಮಯ್ಯನವರನ್ನ ಅವರು ಯಾವಾಗ ಘೋಷಣೆ ಮಾಡ್ತಾರೆ, ಸನ್ಮಾನ್ಯ KC ವೇಣುಗೋಪಾಲ್ ಅವರು ಒಂದು ಪ್ರೆಸ್ ರಿಲೀಸ್ ಮಾಡ್ತಾರೆ. ನಿಮ್ಮ ಹತ್ರ ಎಲ್ಲ ಕಾಪಿಗಳು ಇದಾವೆ. ಆ ಪ್ರೆಸ್ ರಿಲೀಸ್ ಅಲ್ಲಿ ಎಲ್ಲ ಡೀಟೇಲ್ ಬರೀತಾರೆ. ಬರೆದು ಲಾಸ್ಟ್ ಪ್ಯಾರಾದಲ್ಲಿ ಫೈನಲಿ our Congress president is pleased to announce through me to the general public ಅಂತ ಬರೆದು ಅದರಲ್ಲಿ ಬರೀತಾರೆ. ಅವರು ಬರೆದಿದ್ದಾರೆ. ಮತ್ತೆ ನಿಮ್ಮ ಮುಂದೆನೂ ಹೇಳಿದ್ದಾರೆ. ಏನ್ ಬರೆದಿದ್ದಾರೆ? CM Siddaramaiah ji will be the chief minister of Karnataka, and then DK Shivkumar will be the only deputy chief minister of Karnataka. He will continue till the parliament election is over as the KPCC president. ಇವು ಮೂರು ಅಂಶ ಅವರೇ ಹೇಳಿದ್ದಾರೆ. ನೀವು ಹೇಳಿದಂಗೆನೆ ಪಾರ್ಲಿಮೆಂಟ್ ಎಲೆಕ್ಷನ್ ಆಗೋಯ್ತಲ್ಲ, ಇದನ್ನು ಯಾಕೆ? He will continue till the parliament elections is over ಅಂತಕ್ಕಂಥದ್ದು ಇದೆ. ಅದರಲ್ಲಿ ಎಲ್ಲ ನಿಮ್ಗೆ ಹೆಂಗಿದೆ ಹಂಗೇನೆ ಕೂಡ ಇದೆ. ಅಲ್ಲಿ ಕಾರ್ಯಕರ್ತರಲ್ಲೂ ಇದೆ, ಎಲ್ಲರಲ್ಲೂ ಇದೆ. ಹೇಳಿದ್ರಲ್ಲ ಅವರು ಮಾಡ್ಬೋದೇನೋ ಬದಲಾವಣೆ ಅಂತಕ್ಕಂಥದ್ದು. ನಾನು ಕೂಡ ಅವರಿಗೆ ಬದಲಾವಣೆ ಮಾಡಿದ್ದ ನಮ್ದೇನು ಒತ್ತಾಯ ಇಲ್ಲ. ಆದ್ರೆ ಅಲ್ಲಿ ಹೇಳಿರ್ತಕ್ಕಂಥ ಅಂಶ ಏನಿದೆ ಅದರಲ್ಲಿ ಏನು ಗೊಂದಲ ಸೃಷ್ಟಿ ಆಗ್ತದೆ ಅದನ್ನ ನೀವು ನಿವಾರಣೆ ಮಾಡಬೇಕು. ಇಲ್ಲ ಇನ್ನೂ 1 ವರ್ಷ ಇರ್ತಾರೆ, 2 ವರ್ಷ ಇರ್ತಾರೆ, ಅಥವಾ ಮುಂದಿನ ಎಲೆಕ್ಷನ್ ಇರ್ತಾರೆ, ಇರ್ಲಿ, ನಮ್ದೇನು ಅವ್ರು ಇರೋದಕ್ಕೆ ಅಡ್ಡಿ ಇಲ್ಲ. ಆದ್ರೆ ಆ ಗೊಂದಲ ನಿವಾರಣೆ ಆಗ್ಬೇಕು ಅಂತ ನಿಮ್ಮ ಅನಿಸಿಕೆ ಏನಿದೆ ಅದಕ್ಕೆ ನನ್ನ ಸಹಮತ ಇದೆ. ಅಲ್ಲ, ನಿಮ್ಮ ಅನಿಸಿಕೆ ಇದೆಯಲ್ಲ, ಅದಕ್ಕೆ ಸಹಮತ ಇದೆ. ಅಲ್ಲ, ACC ಪತ್ರಿಕೆ ಪ್ರಕಟಣೆನೂ ಕೂಡ ಸತ್ಯ, ನಿಮ್ಮ ಅನಿಸಿಕೆನೂ ಸತ್ಯ, ನಮ್ಮ ಸಹಮತನೂ ಸತ್ಯ. ಸರ್, ಈಗ CM ಮುಂದುವರಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಿದೆ. ನಿನ್ನೆ MB ಪಾಟೀಲ್ ಮತ್ತು ಬೇರೆ ಬೇರೆ ಸಚಿವರೆಲ್ಲ ಹೇಳಿದ್ದಾರೆ, ಕೇವಲ 2007 ವರ್ಷ 7 ತಿಂಗಳಲ್ಲ, ಮುಂದಿನ ಇನ್ನು ಬಾಕಿ ಟರ್ಮ್ ಏನಿದೆ ಅದಕ್ಕೂ ಕೂಡ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ CM ಆಗಿರ್ತಾರೆ ಅವರೆಲ್ಲ ಹೇಳಿದಾರಲ್ಲ ಸರ್. ನಾನು ನೋಡಿದ್ದೀನಿ, ನೋಡಿದೆ. MB ಪಾಟೀಲ್ ಹೇಳಿದ್ದಾರೆ, ಮತ್ತೆ ಇನ್ನೊಬ್ರು ಇದ್ದಾರೆ. ಯಾರು ಎಷ್ಟು ವರ್ಷ ಇರ್ತಾರೆ, ಎಷ್ಟು ವರ್ಷ ಇರೋದಿಲ್ಲ, ಅದೆಲ್ಲ ಅಂತಿಮ ನಿರ್ಣಯ ಹೈಕಮಾಂಡ್ ತಾನೆ. ಈಗ 72ನೇ ಇಸ್ವಿನಲ್ಲಿ ಇಂದಿರಾ ಗಾಂಧಿ ಅವರು ಮತ್ತೆ ಕರ್ನಾಟಕದ ರಾಜ್ಯದಲ್ಲಿ ದೇವರಾಜ ಅರಸು ಮುಖ್ಯಮಂತ್ರಿ ಆಗ್ತಾರೆ. ದೇವರಾಜ ಅರಸರು ಆಗ ಅವರು ವಿಧಾನಸಭಾ ಸದಸ್ಯರು ಕೂಡ ಇರೋದಿಲ್ಲ. ಆಗ ಹೇಮಾಹೇಮಿಗಳು ಇದರಲ್ಲಿದ್ದವರು, ರೇಸಲ್ಲಿ. ಯಾರು? ಸಿದ್ದವೀರಪ್ಪನವರು, ಚನ್ನಬಸಪ್ಪನವರು, ಮತ್ತೆ ಸಿದ್ದವೀರಪ್ಪ, ಚನ್ನಬಸಪ್ಪ, ನಮ್ಮ KH ಪಾಟೀಲ್ರು, 1 ಡಜನ್ ಇರ್ತಾರೆ. KH ರಂಗನಾಥ್, ಮತ್ತೆ ಅಜಿತ್ ಸೇಠ್, ಬಸವಲಿಂಗಪ್ಪ ಎಲ್ಲ ರೇಸಲ್ಲಿ ಇರ್ತಾರೆ. ಇವ್ರು ಸದಸ್ಯ ಇರೋದಿಲ್ಲ. ಇವರನ್ನ ಆಗ ಉಮಾಶಂಕರ್ ದೀಕ್ಷಿತರು ಅಬ್ಸರ್ವರ್ ಆಗಿ ಬರ್ತಾರೆ ಅಲ್ಲಿ ಕರ್ನಾಟಕಕ್ಕೆ. ಬಂದಾಗ ಅವರು ತರ ಎಲ್ಲ ಶಾಸಕರ ಅಭಿಪ್ರಾಯ ಕೇಳ್ತಾರೆ. ಅಭಿಪ್ರಾಯ ಯಾರೇ ಪರವಾಗಿ ಯಾರು ಹೇಳಿದರು ಅಂತೇಳಿ ಅದೆಲ್ಲ ಗೋಪ್ಯವಾಗಿಟ್ಟು ಅವರು ನೇರವಾಗಿ ಇಂದಿರಾ ಗಾಂಧಿ ಅವ್ರಿಗೆ ಮಾತಾಡ್ತಾರೆ. ಆ ದಿವಸ ಇಂದಿರಾ ಗಾಂಧಿ ಅವರು ಢಾಕಾದಲ್ಲಿ ಇರ್ತಾರೆ. ಅವ್ರಿಗೆ ಮಾತಾಡಿ ಇವರು ಇಲ್ಲಿರ್ತಕ್ಕಂಥ ವಾಸ್ತವ ಪರಿಸ್ಥಿತಿಯನ್ನ ಅವ್ರು ವಿವರಣೆ ಮಾಡಿದ್ಮೇಲೆ ಇವರು ವಿಧಾನಸಭಾ ಸದಸ್ಯ ಅಲ್ಲದೆ ಇದ್ರು ಕೂಡ ಅವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂಡಿಸ್ತಾರೆ. ಹಾಗೆ ಈ ಶಾಸಕರ ಒಂದು ಒಪಿನಿಯನ್ ಏನಿದೆ, ಅವರ ಅಭಿಪ್ರಾಯಗಳೇನಿದ್ದಾವೆ, ಅದನ್ನ ಕಡೆಗಣಿಸಿ ಯಾವ ಹೈಕಮಾಂಡ್ ಕೂಡ ತೀರ್ಮಾನ ಮಾಡತಕ್ಕಂಥ ಧೈರ್ಯ ಮಾಡೋದಿಲ್ಲ ಅಂತ ನನ್ನ ನಂಬಿಕೆ. ಶಾಸಕರ ಒಪಿನಿಯನ್ ತಗೊಂಡೆ ನಾನು ನಿಮ್ಗೆ 72 ನಿಮಗೆ ಹೇಳಿದ್ನಲ್ಲ, ಉಮಾಶಂಕರ ದೀಕ್ಷಿತ್ ಅವರು ಬಂದಿದ್ದವರು ಅಬ್ಸರ್ವರ್ ಆಗಿ. ಆಗ ಇಂದಿರಾ ಗಾಂಧಿ ಅವರು ಢಾಕಾದಲ್ಲಿದ್ರು. ಆ ಪರ್ಟಿಕ್ಯುಲರ್ ಡೇ ದೇವರಾಜ ಅರಸು ಸದಸ್ಯರೇ ಇರಲಿಲ್ಲ ಅವರು.
ಅಂಥವ್ರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಘೋಷಣೆ ಮಾಡ್ತಾರೆ ಅಂದ್ರೆ ಶಾಸಕರ ಅಭಿಪ್ರಾಯ ಪಡೆದು ಮಾಡಿರ್ತಕ್ಕಂಥದ್ದು. ಎಷ್ಟು ನಿರ್ಧಾರಗಳು ಶಾಸಕರ ಅಭಿಪ್ರಾಯ ಪಡೆದನು ಕೂಡ ಆಗಿದೆ. ನನಗೆ ಅದು ಆ ಥರದ್ದು ಯಾವುದೂ ನಿದರ್ಶನ ಇಲ್ಲ. ಚೀಟಿಲ್ ಕಳೆದ ಹೆಸರುಗಳು ಇದಾವೆ. ಕಾಂಗ್ರೆಸ್ ಅಲ್ಲಿ ಅವರ ಅಭಿಪ್ರಾಯ ಮುಟ್ಟಿಸ್ತಕ್ಕಂಥದ್ದಕ್ಕೆ ಯಾವ ವಿಧಾನ ಬೇಕು ಸೂಕ್ತ ಅಂತ ಅನ್ಸುತ್ತೋ ಅದನ್ನ ಅವ್ರು ಮಾಡಿರ್ತಾರಪ್ಪ. ಸರ್, ಏರ್ಪೋರ್ಟ್ ಅಲ್ಲಿ ಏನೋ ಚೀಟಿ ಎಕ್ಸ್ಚೇಂಜ್ ಆಗಿ ಬಂಗಾರಪ್ಪನ ರಾಜೀನಾಮೆ ಕೊಟ್ಟು ಹೋಗಿದ್ದೆಲ್ಲ ಕೇಳಿದ್ವಿ ನಾವು. ಏರ್ಪೋರ್ಟ್ ಅಲ್ಲ, ವೀರೇಂದ್ರ ಪಾಟೀಲ್ ನೋಡಿ, ರಾಜೀವ್ ಗಾಂಧಿ ಅವರು ಬರ್ತಾರೆ. ಅವರು ಆಗ ಚನ್ನಪಟ್ಟಣ, ರಾಮನಗರ ಅಲ್ಲೆಲ್ಲ ಕಮ್ಯುನಲ್ ಕ್ಲಾಶಸ್ ಆಗಿರ್ತದೆ. ವೀರೇಂದ್ರ ಪಾಟೀಲ್ ಅನಾರೋಗ್ಯದಿಂದ ಅವರು ನರ್ಸಿಂಗ್ ಹೋಮ್ ಅಲ್ಲಿ ಇರ್ತಾರೆ. ಅವರು ರಾಜೀವ್ ಗಾಂಧಿ ಅವರು ಅವರನ್ನು ಆಸ್ಪತ್ರೆಯಲ್ಲಿ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಏರ್ಪೋರ್ಟ್ಗೆ ಹೋಗ್ತಾರೆ. ಏರ್ಪೋರ್ಟ್ ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾರೆ, ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ ವಿಲ್ ಎಲೆಕ್ಟ್ ನ್ಯೂ ಲೀಡರ್ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅವರೇ ವೀರೇಂದ್ರ ಪಾಟೀಲ್ ಅನಾರೋಗ್ಯದ ನಿಮಿತ್ತ ಆ ರೀತಿಯ ನಿರ್ಣಯ ಅವ್ರು ಹೇಳಿದ್ರೆ ಹೊರತು ಅವರು ಏನು ವೀರೇಂದ್ರ ಪಾಟೀಲ್ ತೆಗೆದಾಕಿ ಇನ್ನೊಬ್ಬರು ಯಾರನ್ನೋ ಮಾಡಿ ಅಂತ ಹೇಳಲಿಲ್ಲ. ಆಗ ಬಂಗಾರಪ್ಪನವ್ರು ಆಗ್ತಾರಲ್ಲ. ಬೆಲೆ ಕೇಳಗ ಅದೆಲ್ಲ ನನಗ್ ಗೊತ್ತಿಲ್ಲಪ್ಪ, ನೀವ್ ಹೇಳೋದಷ್ಟೇ. ಓಕೆ, ಇನ್ನೇನಿದೆ ಅಷ್ಟೇ ಅಲ್ಲ. ಅಲ್ಲ ರೀ, ಅವ್ರು KPCCನವರು ಅಲ್ಲ AICCನವರು ನೀನು ಅಧ್ಯಕ್ಷ ಆಗ್ಬೇಕು ಅಂತ ಹೇಳಿದ್ರೆ ನಾನು ಆಗ್ತೇನೆ, ಮಂತ್ರಿ ಕೆಲಸ ಬಿಡ್ತೀನಿ. ಎರಡು ಬೇಡ ನನಗೆ. ಒಂದ್ ಮ್ಯಾನ್ ಒಂದ್ ಪೋಸ್ಟ್ ಅಂತ ನಾವೆಲ್ಲ ಹೇಳ್ಕೊಂಡು ನಾವು ಎರಡು ತಗೊಳ್ತೀವಿ ಅಂದ್ರೆ ಏನಾಗ್ತದೆ? ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಆಗುತ್ತಲ್ಲ. ಓಕೆ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.